ರಣ್ಯರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರಣ್ಯರಾವ್ ಅವರು ಫೋನ್ ಮಾಡಿ ಬಚಾವಾಗ್ಲಿಕ್ಕೆ ಆಗಿದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡ್ಲಿಕ್ಕೆ ಫೋನ್ಗಳನ್ನ ಇನ್ಫ್ಲೂಯೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನ ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇದನ್ನ ಏನು CBI ಇನ್ವೆಸ್ಟಿಗೇಷನ್ ರಿಸಲ್ಟ್ ಗೆ ನಾವು ಎಲ್ಲರೂ ಸಹ ಕಾಯ್ತಾ ಇದ್ದೇವೆ. ಈಗ ಕ್ರಿಮಿನಲ್ ಕೇಸು ಆಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಆಗಿದಂತ ಸಮಯದಲ್ಲಿ ನೀವು ಅವರ ಕೇಸಿನ ಬಗ್ಗೆ ಮಾತಾಡಬೇಕು. ಅದನ್ನ ಕೇಸಿನ ಬಗ್ಗೆ ಮಾತಾಡೋದ್ರೊಂದಿಗೆ ಅವರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದ್ದು ಹಿಂದಿನ ಸರ್ಕಾರ ಅಂತ ಹೇಳಿದ್ರಿ. ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಏನಾದ್ರು ತಪ್ಪಿದ್ರೆ ಹೇಳಿ. ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಯಾವುದೇ ಮಿಸ್ಟೇಕ್ಸ್ ಗಳಾಗ್ಲಿಲ್ಲ. ಇವ್ರು ಹೇಳುದು ಏನಂತ ಹೇಳಿದ್ರೆ ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ ಬೇಗ ಆಗಿದೆ ಅನ್ನುವಂಥದ್ದು. ಬೇಗ 9 ತಿಂಗಳಲ್ಲಾಗಿದೆ, 10 ತಿಂಗಳಲ್ಲಾಗಿದೆ ಅನ್ನೋದು ಇವರ ಅಬ್ಜೆಕ್ಷನ್. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿಡಿ. ಅಷ್ಟು ಇದರಲ್ಲಿ ಮಿಸ್ಟೇಕ್ಸ್ ಇದೆ. KDB ಅಲಾಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ಗಳಾಗಿದೆ. ನಿಮ್ದೇ ಸರ್ಕಾರ ಇರೋದು ನೀವು ನೋಡಿ. ಗೋಲ್ಡ್ ಕೇಸ್ ಅಲ್ಲಿ ಬಂದಾಗ ನೀವೆಲ್ಲ ಇದರಲ್ಲಿ ಕೈವಾಡ ಇದೆ ಕಾಂಗ್ರೆಸ್ ನಾಯಕರು ಅನ್ನೋದು ನಮ್ಗೆ ತಿಳಿದಿದೆ. KDB ಲ್ಯಾಂಡ್ ಅಲಾಟ್ಮೆಂಟ್ ಅಲ್ಲಿ ನೀವು ಏನಾದ್ರು ತಪ್ಪಿದ್ರೆ ಹೇಳಿ. ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ ಅನ್ನೋದು ನ್ಯಾಯಯುತವಾಗಿ ಏನಾಗಿದೆ, ಲೀಗಲಿ ಯಾರಾದ್ರೂ ಅಪ್ಲೈ ಮಾಡಿದ್ರೆ, ಭಾರತ ದೇಶದ ಕರ್ನಾಟಕ ರಾಜ್ಯದ ಯಾರೇ ಪ್ರಜೆಗಳು ಲೀಗಲಿ ಅಪ್ಲೈ ಮಾಡಿದ್ರೆ ಒಂದು ಪ್ರೋಸೆಸ್ ಇರ್ತದೆ. ಆ ಪ್ರೋಸೆಸ್ ನ ಪ್ರಕಾರ ಅವರಿಗೆ ಸಿಕ್ಕಿದ್ರೆ ಯಾರು ಸಹ ತೊಳ್ಬಹುದು. ಪ್ರೋಸೆಸ್ ಅಲ್ಲಿ ಕ್ರಿಮಿನಲ್ ಇನ್ವಾಲ್ವ್ಮೆಂಟ್ ಇದ್ರೆ ಅಥವಾ ಕರಪ್ಷನ್ ಇನ್ವಾಲ್ವ್ಮೆಂಟ್ ಇದ್ರೆ ಅಥವಾ ಅನ್ಡ್ಯೂ ಅಡ್ವಾಂಟೇಜ್ ಅನ್ನ ಅವರಿಗೆ ಯಾರಾದ್ರೂ ಕೊಟ್ಟಿದ್ರೆ ಆಗ ನಾವು ಅದ್ರ ಬಗ್ಗೆ ಮಾತಾಡೋದು. ಖಾಲಿ ಲ್ಯಾಂಡ್ ಅಲಾಟ್ಮೆಂಟ್ ಮಾಡ್ಲಿಕ್ಕೆ, ಲ್ಯಾಂಡ್ ಅಪ್ಲೈ ಮಾಡ್ಲಿಕ್ಕೆ ನನಗೂ ಹಕ್ಕಿದೆ, ಎಲ್ಲರಿಗೂ ಸಹ ಹಕ್ಕಿದೆ.